ನಮಸ್ಕಾರ ಸ್ನೇಹಿತರೆ, ಜೈ ಶ್ರೀರಾಮ್. ಇಂದು ನಾವು ಭಾರತದ ಅತ್ಯಂತ ಗೌರವಾನ್ವಿತ ಮತ್ತು ಪ್ರೇರಣಾದಾಯಕ ವ್ಯಕ್ತಿಗಳಲ್ಲಿ ಒಬ್ಬರಾದ ಶ್ರೀ ರತನ್ ಟಾಟಾ ಅವರ ಜಾತಕವನ್ನು ವಿಶ್ಲೇಷಣೆ ಮಾಡೋಣ. ಅವರ ಜೀವನದಲ್ಲಿ ಕಂಡುಬರುವ ಯಶಸ್ಸು, ನಾಯಕತ್ವ, ದೂರದೃಷ್ಟಿ, ಸೇವಾ ಮನೋಭಾವ ಮತ್ತು ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಇವೆಲ್ಲವೂ ಅವರ ಜಾತಕದಲ್ಲಿ ಯಾವ ರೀತಿಯಲ್ಲಿ ಪ್ರತಿಫಲಿಸಿವೆ ಎಂಬುದನ್ನು ಇದು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ನೋಡೋಣ. ಹಾಗಾದರೆ ತಡ ಮಾಡದೆ ರತನ್ ಟಾಟಾ ಅವರ ಜನ್ಮ ಜಾತಕವನ್ನು ಪರಿಶೀಲಿಸಿ ಗ್ರಹಗಳ ಸ್ಥಾನಗಳು ಅವರ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಇವರ ಜನ್ಮ ವಿವರಗಳು ಹೀಗಿದೆ. ಇವರು ಹುಟ್ಟಿದ್ದು 28 ಡಿಸೆಂಬರ್ 1937 ಬೆಳಗ್ಗೆ 6:00 ಮುಂಬೈನಲ್ಲಿ. ಮತ್ತು ಇವರದು ಧನುರ್ ಲಗ್ನ, ತುಲಾ ರಾಶಿ ಹಾಗೂ ವಿಶಾಖ ನಕ್ಷತ್ರ. ಇವರು ಧನು ಲಗ್ನದಲ್ಲಿ ಹುಟ್ಟಿದ್ದಾರೆ. ಅದಕ್ಕೆ ಇವರು ಅತ್ಯಂತ ಧೈರ್ಯಶಾಲಿಗಳು, ದೃಢಕಾಯರು ಮತ್ತು ಉದಾರ ಸ್ವಭಾವ ಉಳ್ಳವರಾಗಿರ್ತಾರೆ. ಮತ್ತು ಕಾಂತಿಯುಕ್ತ ಕಣ್ಣುಗಳು, ಉದ್ದವಾದ ಮುಖ ಹಾಗೂ ಆಕರ್ಷಕ ವ್ಯಕ್ತಿತ್ವ ಹೊಂದಿರುತ್ತಾರೆ. ಮತ್ತು ಸಮಾಜದಲ್ಲಿ ಉತ್ತಮ ಗೌರವವನ್ನು ಪಡೆದು ತಮ್ಮ ಗುರಿಯನ್ನು ತಲುಪುವವರೆಗೂ ಛಲ ಬಿಡದೆ ಪ್ರಯತ್ನಿಸುವ ಸಕಾರಾತ್ಮಕ ಪಾಸಿಟಿವ್ ಮನೋಭಾವನೆ ಇವ್ರದ್ದಾಗಿರುತ್ತೆ. ಈಗ ಇವರ ಮೊದಲನೇ ಮನೆಯಲ್ಲಿ ಸೂರ್ಯ, ಬುಧ, ಶುಕ್ರ ಕೂತ್ಕೊಂಡಿದ್ದಾರೆ. ಮತ್ತು 9ನೇ ಮನೆ ಅಂದರೆ ನಮಗೆ ಗೊತ್ತಿರೋ ಹಾಗೆ ಇದು ಭಾಗ್ಯಸ್ಥಾನ. ಆ ಭಾಗ್ಯಸ್ಥಾನದ ಅಧಿಪತಿ ಮೊದಲನೇ ಮನೆಯಲ್ಲಿದ್ದಾರೆ. 7ನೇ ಮನೆ ಬಿಸ್ನೆಸ್ ಹೌಸು, ಇದರ ಅಧಿಪತಿ ಕೂಡ ಮೊದಲನೇ ಮನೆಯಲ್ಲಿದ್ದಾರೆ. 10ನೇ ಮನೆ ಕರ್ಮಸ್ಥಾನ, ಅದರ ಅಧಿಪತಿ ಕೂಡ ಮೊದಲನೇ ಮನೆಯಲ್ಲೇ ಇದ್ದಾರೆ. ಅಂದರೆ ಅವ್ರ ಮೊದಲನೇ ಮನೆಯೇ ತುಂಬ ಸ್ಟ್ರಾಂಗ್ ಆಗಿದೆ. ಈಗ ಜಾತಕದ ಮೊದಲನೆಯ ಮನೆಯಲ್ಲಿ ಸೂರ್ಯ, ಬುಧ ಮತ್ತು ಶುಕ್ರ ಗ್ರಹಗಳ ಒಡನಾಟವಿದ್ದರೆ ಇವರ ತೇಜಸ್ಸು ಮತ್ತು ತೀಕ್ಷ್ಣ ಬುದ್ಧಿ, ಆಕರ್ಷಕ ವ್ಯಕ್ತಿತ್ವ ಇದೆಲ್ಲ ಆಗಿರುತ್ತೆ. ಮತ್ತು ಬುಧಾದಿತ್ಯ ಯೋಗ ಮತ್ತು ಸೌಂದರ್ಯ ಕಲೆಗಳ ಸಂಯೋಜನೆ ಕೂಡ ಉಂಟು ಮಾಡುತ್ತೆ. ಮತ್ತು ಮೊದಲನೇ ಮನೆಯಲ್ಲಿ ಇವರು ಶುಕ್ರ ಹಾಗೂ ಬುಧ ಇರೋದ್ರಿಂದ ಇದು ವಿಷ್ಣು ಲಕ್ಷ್ಮಿ ಸ್ಥಾನ ಅಂತೀವಿ. ದುಡ್ಡಿಗೆ ಅವ್ರಿಗೇನು ಕೊರತೆ ಇರೋದಿಲ್ಲ. ಇವರ ಕೌಟುಂಬಿಕ ಸುಖ ನೋಡಿದ್ರೆ ಇವರಿಗೆ ಅಷ್ಟಾಗೇನು ಚೆನ್ನಾಗಿರೋದಿಲ್ಲ. ಯಾಕಂದರೆ ಇವರು 10ನೇ ವಯಸ್ಸಿನಲ್ಲಿರುವಾಗ ಇವ್ರ ತಂದೆ ತಾಯಿಗಳಿಗೆ ಡೈವರ್ಸ್ ಆಗುತ್ತೆ. ಮತ್ತು ಇದರಿಂದಾಗಿ ಇವ್ರ ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂದರೆ, ನೀವು ನೋಡಿದ್ರೆ 2ನೇ ಮನೆಯಲ್ಲಿ ಗುರು ಕೂತಿದ್ದಾರೆ. ಆದರೆ ಗುರು ನೀಚವಾಗಿದೆ, ಯಾಕಂದರೆ ಮಕರ ರಾಶಿಯಲ್ಲಿದ್ದಾರೆ. ಮತ್ತು 4ನೇ ಸ್ಥಾನ ಅಂದರೆ ತಾಯಿ ಮತ್ತು ಮನೆ, ಇಲ್ಲಿ ಶನಿ ಕೂತಿದ್ದಾರೆ. ಯಾವಾಗ ಇಲ್ಲಿ ಶನಿ ಕೂತ್ಕೋತಾರೆ ಮನೆ ವಾತಾವರಣ ಚೆನ್ನಾಗಿರೋದಿಲ್ಲ, ಏನೋ ಒಂಥರ ಅವ್ರಿಗೆ ದುಃಖವಾಗಿರುತ್ತೆ. ಹಾಗಾಗಿ ಇವ್ರ ಅಜ್ಜಿನೇ ಸಾಕಿ ಬೆಳೆಸ್ತಾರೆ. ಮತ್ತು 3ನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ಇವರು ತುಂಬ ಬೋಲ್ಡ್ ಡಿಸಿಷನ್ಸ್ ತಗೊಂಡಿದ್ರು. ಯಾಕಂದರೆ ಈ ಮನೆ ಪರಾಕ್ರಮ, ಧೈರ್ಯನ ಸೂಚಿಸುತ್ತೆ. ಈಗ ನಾವು ಭೃಗುನಂದಿ ನಾಡಿ ಜ್ಯೋತಿಷದಲ್ಲಿ ಟ್ರೈನ್ ಅಂತ ಹೇಳ್ತೀವಿ. ಅಂದರೆ 1, 5, 9, 2, 6, 10, 3, 7, 11, 4, 8, 12 ಅಂತ. ಹಾಗೆ ನೋಡಿದ್ರೆ 2, 6, 10 ಕಾಂಬಿನೇಷನ್. 2ನೇ ಮನೆಯಲ್ಲಿ ಜುಪಿಟರ್ ಮತ್ತು 6ನೇ ಮನೆಯಲ್ಲಿ ಕೇತು. ಈ ಕಾಂಬಿನೇಷನ್ ಇರೋದ್ರಿಂದ ಏನಾಗುತ್ತೆ, ಎಸ್ಪೆಷಲಿ 6ನೇ ಮನೆಯಲ್ಲಿ ಕೇತು, ಇವರಿಗೆ ಪ್ರಾಣಿಗಳ ಮೇಲೆ ಒಂದು ವಿಶೇಷವಾದ ಆಸಕ್ತಿ ಇರುತ್ತೆ. ರತನ್ ಟಾಟಾ ಅವರು ಮುಂಬೈನಲ್ಲಿ ಟಾಟಾ ಟ್ರಸ್ಟ್ ಸ್ಮಾಲ್ ಆನಿಮಲ್ ಹಾಸ್ಪಿಟಲ್ ಅಂತ ಕೂಡ ಕಟ್ಟಿಸಿದ್ದಾರೆ. ಮತ್ತು 2018ನಲ್ಲಿ ಬಕಿಂಗ್ಹ್ಯಾಮ್ ಪ್ಯಾಲೇಸ್ನಲ್ಲಿ ಪ್ರಿನ್ಸ್ ಚಾರ್ಲ್ಸ್ ಅವರು ಇವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಬೇಕಂತ ಕರೆದಿರ್ತಾರೆ. ಆದರೆ ಅದೇ ಸಮಯಕ್ಕೆ ರತನ್ ಟಾಟಾ ಅವ್ರ ಸಾಕು ನಾಯಿ ಅನಾರೋಗ್ಯ ಕಾರಣದಿಂದ ಕೊನೆ ಕ್ಷಣದಲ್ಲಿ ಇದನ್ನು ರದ್ದುಗೊಳಿಸ್ತಾರೆ. ಸೊ ಇದಕ್ಕೆ ಪ್ರಿನ್ಸ್ ಚಾರ್ಲ್ಸ್ ಅವ್ರ ಪ್ರತಿಕ್ರಿಯೆ ಏನಾಗಿರುತ್ತೆ ಅಂದರೆ, ನೈಜ ಮಾನವೀಯತೆ ಅಂದರೆ ಇದು ಅಂತ ಅವರು ಕೊಂಡಾಡಿರ್ತಾರೆ. ಮತ್ತು ಮದುವೆ ವಿಚಾರ ಅಂತ ಬಂದಾಗ ತಾನೊಂದು ಬಗೆದರೆ ದೈವ ಒಂದು ಬಗೆಯುವ ಅನ್ನೋ ರೀತಿಯಲ್ಲಿ ಇವ್ರಿಗಾಗುತ್ತೆ. ಇವರು ಮುಗಿಸಿ ಲಾಸ್ ಆಂಜಲೀಸ್ನಲ್ಲಿ ಕೆಲಸ ಮಾಡ್ತಿದ್ದಾಗ ರತನ್ ಟಾಟಾ ಅವ್ರಿಗೆ ಅಮೇರಿಕಾದಲ್ಲಿ ಒಂದು ಹುಡುಗಿ ಮೇಲೆ ಪ್ರೀತಿಯಾಗುತ್ತೆ. ಇಬ್ಬರು ತುಂಬ ಇಷ್ಟಪಟ್ಟಿರ್ತಾರೆ, ಮದುವೆ ಆಗಬೇಕಂತಲೂ ನಿರ್ಧರಿಸಿರ್ತಾರೆ. ಆದರೆ ಅದೇ ಸಮಯದಲ್ಲಿ ಅವರ ಅಜ್ಜಿಯ ಅನಾರೋಗ್ಯದಿಂದ ಅವರು ಭಾರತಕ್ಕೆ ವಾಪಸ್ ಬರ್ತಾರೆ. ಮತ್ತು ಇದೇ ಟೈಮ್ನಲ್ಲಿ 1962ನಲ್ಲಿ ಇಂಡಿಯಾ ಮತ್ತು ಚೈನಾ ವಾರ್ ಆಗ್ತಾ ಇರುತ್ತೆ. ಇದರಿಂದಾಗಿ ಹುಡುಗಿ ಪೋಷಕರು ಅವ್ರನ್ನ ಇಲ್ಲಿ ಇವ್ರ ಜೊತೆ ಕಳಿಸೋದಿಲ್ಲ, ಭಾರತಕ್ಕೆ ಕಳಿಸೋದಿಲ್ಲ. ಯಾಕಂದರೆ ಅವ್ರಿಗೆ ಸ್ವಲ್ಪ ಸೇಫ್ಟಿ ಇಶ್ಯೂಸ್ ಇರುತ್ತೆ, ಈ ವಾರ್ ಟೈಮಲ್ಲಿ ಹೆಂಗೆ ಕಳಿಸೋದು ಅಂತ. ಸೊ ಹಾಗಾಗಿ ಇವ್ರ ಮದುವೆ ಅಲ್ಲಿಗೆ ಮುರಿದು ಬೀಳುತ್ತೆ.
ಈಗ ಜ್ಯೋತಿಷ್ಯ ದೃಷ್ಟಿಕೋನದಲ್ಲಿ ಇವ್ರ ಮದುವೆ ಏನಕ್ಕೆ ಮುರಿದ್ಬಿತ್ತು, ಮದುವೆ ಏನಕ್ಕೆ ಆಗಲಿಲ್ಲ, ಮದುವೆನೇ ಆಗಲಿಲ್ಲ ಅವರು ಜೀವನ ಪರ್ಯಂತ, ಏನಕ್ಕೆ ಅಂತ ನೋಡಿದ್ರೆ 7ನೇ ಮನೆ ಸ್ವಾಮಿ ಮೊದಲನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಮೊದಲನೇ ಮನೆಯಲ್ಲಿ ಯಾರು ಅಂದರೆ ಬುಧ ಗ್ರಹ. ಬುಧ ಗ್ರಹ ಇಲ್ಲಿ ವಕ್ರೀಯವಾಗಿದೆ. ವಕ್ರೀಯವಾಗಿರೋದ್ರಿಂದ 12ನೇ ಮನೆಗೂ ಬರ್ತಾರೆ. 12ನೇ ಮನೆಯಲ್ಲಿ ರಾಹು ಜೊತೆ ಕಂಜಂಕ್ಷನ್ ಆಗುತ್ತೆ. ಆದ್ದರಿಂದ ಇವ್ರಿಗೆ ಮದುವೆ ಆಗೋದಕ್ಕೆ ಅಥವಾ ಅದು ಸಹಾಯ ಮಾಡಲಿಲ್ಲ. ಮತ್ತು ಮದುವೆ ಆಗಬೇಕಂದ್ರೆ ಗುರು ಜಾತಕದಲ್ಲಿ ಸ್ಟ್ರಾಂಗ್ ಆಗಿರಬೇಕು. ನೀವು ಗುರು ಅಂತ ನೋಡಿದ್ರೆ ಗುರು ಕೂಡ ಇಲ್ಲಿ ನೀಚವಾಗಿದ್ದಾರೆ, ಯಾಕಂದರೆ ಮಕರ ರಾಶಿನಲ್ಲಿ ಇದ್ದಾರೆ. ಇದರಿಂದಾಗಿ ಇವ್ರಿಗೆ ಮದುವೆ ಜೀವನ ಆಗಲೇ ಇಲ್ಲ. ಮತ್ತು ಯಾವಾಗ ಒಂದು ಗ್ರಹ ವಕ್ರಿಯ ಆಗುತ್ತೆ ಆವಾಗ ಪೂರ್ಣ ಫಲಿತಾಂಶ ಕೊಡೋದಿಲ್ಲ, ಏನಾದರೂ ಒಂದು ತೊಂದರೆ ಆಗೇ ಆಗುತ್ತೆ. ಮತ್ತು ಇಲ್ಲಿ ಬುಧ ಗ್ರಹ 12ನೇ ಮನೆಗೆ ಬರೋದ್ರಿಂದ ಕೂಡ ಇವ್ರಿಗೆ ಒಂಟಿತನ ಅನ್ನೋದು ತುಂಬ ಇರುತ್ತೆ. ಇವ್ರಿಗೆ ಅಷ್ಟೊಂದು ಫ್ರೆಂಡ್ಸ್ ಅಂತ ಯಾರೂ ಇರಲಿಲ್ಲ. ಇವ್ರದ್ದೇ ಒಂದು ಸ್ಮಾಲ್ ಫ್ರೆಂಡ್ಸ್ ಅಂತ ಒಂದು ಗ್ರೂಪ್ ಇದ್ದರು. ಸೊ ಒಂಟಿತನಕ್ಕೆ ಕಾರಣ ಕೂಡ ಇದಾಗಿರುತ್ತೆ. ಏನಂದರೆ ಬುಧ ಗ್ರಹ 12ನೇ ಮನೆಯಲ್ಲಿರೋದು, ಮತ್ತು ಮೊದಲನೇ ಮನೆಯಲ್ಲಿ ಅದು ವಕ್ರೀಯವಾಗಿರೋದ್ರಿಂದ 12ನೇ ಮನೆಗೆ ಬರುತ್ತೆ. ಮತ್ತು 10ನೇ ಮನೆ ಸ್ವಾಮಿ 1ನೇ ಮನೇಲಿರೋದ್ರಿಂದ ಇವರ ಕೆಲಸ ಏನೇ ಮಾಡಿದ್ರೂ ಕೂಡ ಅವ್ರು ಅಷ್ಟು ಸಕ್ಸಸ್ಫುಲ್ಲಾಗಿ, ಅಷ್ಟು ಯಶಸ್ವಿಯಾಗಿ ಮಾಡೋದಕ್ಕೆ ಕಾರಣ ಆಯಿತು. ಮತ್ತು ಇವ್ರಿಗೆ 11ನೇ ಮನೆಯಲ್ಲಿ ಚಂದ್ರ ಇದ್ದಾರೆ. ಜಾತಕದಲ್ಲಿ ಅತಿ ಹೆಚ್ಚು ಡಿಗ್ರಿ ಹೊಂದಿರುವ ಗ್ರಹ, ಅದನ್ನು ಆತ್ಮಕಾರಕ ಅಂತ ಹೇಳ್ತಾರೆ. ಸೊ ಇಲ್ಲಿ ಆತ್ಮಕಾರಕ ಚಂದ್ರ ಆಗಿದೆ, ಮತ್ತು ಚಂದ್ರ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಕೂತಿರೋದ್ರಿಂದ ವ್ಯಕ್ತಿಯ ಸಾಮಾಜಿಕ ವಲಯದಲ್ಲಿ ಯಶಸ್ಸು, ಸ್ನೇಹಿತರಿಂದ ಬೆಂಬಲ ಮತ್ತು ನಿರಂತರ ಆರ್ಥಿಕ ಲಾಭವನ್ನು ಕೂಡ ಪಡೀತಾರೆ. ಮತ್ತು ಆತ್ಮಕಾರಕ ಚಂದ್ರ ಆಗಿರೋದ್ರಿಂದ ಇವರು ಒಂದು ತುಂಬ ಉದಾರ ಮನೋಭಾವನೆ ಇರೋರು. ಅದಕ್ಕೆ ಇನ್ನೊಂದು ಸಾಕ್ಷಿ ಏನಂದರೆ, ಇವರು ವಿಲ್ ಮಾಡಿರ್ತಾರೆ. ಆ ವಿಲ್ನಲ್ಲಿ ಇವರು ತಮ್ಮ ಜರ್ಮನ್ ಶೆಪರ್ಡ್ ಶ್ವಾನ ಟೀಟೋಗೆ ಅತ್ಯುತ್ತಮ ಹಾಗೂ ಜೀವಿತಾವಧಿ ಆರೈಕೆ ಸಿಗುವಂತೆ ಅವರು ವಿಲ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮತ್ತು ಅವ್ರ ಜೊತೆ ಅವ್ರ ಹೆಲ್ಪರ್ಸ್, ಅವ್ರ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೂ ಕೂಡ ಆಸ್ತಿನಲ್ಲಿ ಪಾಲು ಕೊಡ್ತಾರೆ. ಇವರು ಖಂಡಿತವಾಗಿ ಒಂದು ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು. ಮತ್ತು 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಇವ್ರಿಗೆ ಫಾರಿನ್ ಇನ್ವೆಸ್ಟ್ಮೆಂಟ್ಸ್, ಫಾರಿನ್ ಲಿಂಕ್ಸ್ ಅದೆಲ್ಲ ಜಾಸ್ತಿ ಇತ್ತು. ಕೇಳಿದ್ರಲ್ಲ ಸ್ನೇಹಿತರೆ, ಇಷ್ಟಾಗಿತ್ತು ಶ್ರೀ ರತನ್ ಟಾಟಾ ಅವರ ಜಾತಕದ ವಿಶ್ಲೇಷಣೆ. ಯಶಸ್ಸು ಎಂದರೆ ಕೇವಲ ಹಣ ಅಥವಾ ಅಧಿಕಾರವಲ್ಲ, ಯಶಸ್ಸಿನ ಜೊತೆಗೆ ಮಾನವೀಯತೆ, ಪ್ರಾಮಾಣಿಕತೆ ಮತ್ತು ವಿನಯವೂ ಇರಬೇಕು ಎಂಬುದನ್ನು ಅವರು ತಮ್ಮ ಜೀವನದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳು ಭಾರತ ದೇಶದಲ್ಲಿ ಮತ್ತೆ ಮತ್ತೆ ಹುಟ್ಟು ಬರಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೈ ಶ್ರೀರಾಮ್. ಧನ್ಯವಾದ. ಎಲ್ಲರಿಗೂ ಒಳ್ಳೆಯದಾಗಲಿ.